ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಸ್ವೀಟಿ ಯೂಟ್ಯೂಬ್ ಚಾನಲ್. ಇದು ಗಣೇಶ ಹಬ್ಬದ ಪಾರ್ಟ್ 2 ಆಗಿರುತ್ತೆ. ನಮ್ಮ ಮನೆ ಎದುರುಗಡೆನೇ ಗಣೇಶ ಕುಣಿಸಿದ್ರು. ಅದರ ಪಾರ್ಟ್ 1 ವೀಡಿಯೋನ ಆಗಲೇ ಹಾಕಿದ್ದೀನಿ. ಯಾರೆಲ್ಲ ನೋಡಿದ್ರೆ ದಯವಿಟ್ಟು ಹೋಗಿ ನೋಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋ ಹೋಗಿ ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ಗಣೇಶನ 3ನೇ ದಿನ ಆಗಿರುತ್ತೆ ಇದು. ಗಣೇಶನ ಬಿಡೋಕ್ಕೆಲ್ಲ ಫುಲ್ ಡೆಕೋರೇಷನ್ ಮಾಡಿದರು. ಗಾಡೀಲಿ ಫ್ಲವರ್ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು. ಲಾಸ್ಟಲ್ಲೆಲ್ಲ ಪೂಜೆ ಮಾಡಿ ಪ್ರಸಾದ ಇತ್ತು. ಅವತ್ತು ಪ್ರಸಾದ ವಿನಿಯೋಗ ಇತ್ತು. ಪ್ರಸಾದ ತುಂಬ ಚೆನ್ನಾಗಿ ಮಾಡಿದರು. ಎಲ್ಲ ಬಂದು ಪ್ರಸಾದ ತೊಗೊಳಕ್ಕೆ ಬಂದು ಹಾಗೆ ಪೂಜೆನೂ ಮಾಡಿಸ್ಕೊಂಡ್ರು. ಪೂಜೆ ಬೇಡ, ಮನೆ ಹತ್ರ ಬಂದು ಎಲ್ಲ ಬರ್ತೀವಿ, ಅಲ್ಲೇ ಪೂಜೆ ಮಾಡಿಸ್ಕೊಳ್ಳಿ ಅಂತ ಹೇಳಿ ಮಂಗಳಾರತಿ ಕೊಟ್ಟರು. ಹಾಗೆ ಅರ್ಶಿನ ಕುಂಕುಮ ಸಹ ಕೊಟ್ಟರು ಹೆಣ್ಮಕ್ಳಿಗೆ. ಅದೆಲ್ಲ ಕೊಟ್ಟಮೇಲೆ ನೆಕ್ಸ್ಟ್ ಪ್ರಸಾದನ ವಿನಿಯೋಗ ಮಾಡಿದ್ರು. ಚೆನ್ನಾಗಿತ್ತು. ಪ್ರಸಾದನೂ ಸಹ ಚೆನ್ನಾಗಿ ಮಾಡಿದರು. ಟೊಮೊಟೊ ಬಾತು, ಹಾಗೆ ಚಟ್ನಿ, ಹಾಗೆ ಕೇಸರಿ ಬಾತು ನಾನು ನಮ್ಮ ಮನೆಗೆ ಹೋಗಿ ತಿನ್ಕೊಂಡು ಬಂದೆ. ಆಮೇಲೆ ನಮ್ಮ ಮನೆಯವರಿಗೆ ನಮ್ಮ ಮಗ ತಂದು ಕೊಟ್ಟಿದ್ರ. ತುಂಬ ಚೆನ್ನಾಗಿತ್ತು ಪ್ರಸಾದ. ಎಲ್ಲರೂ ಕೊಟ್ಟ ಮೇಲೆ ಹುಡುಗರು ಸಹ ತಿಂದು ಗಣೇಶನ ಎತ್ತಕ್ಕೆಲ್ಲ ರೆಡಿ ಮಾಡಿದ್ರು. ಪಟಾಕಿ ಸ್ಟಾರ್ಟ್ ಮಾಡಿದ್ರು. ಫಸ್ಟಷ್ಟು ಪಟಾಕಿಗಳೆಲ್ಲ ಹೊಡೆದು ಗಣೇಶನ ಎತ್ತಕ್ಕೆ ಪೂಜೆ ಮಾಡೋಕ್ಕೆ ರೆಡಿ ಮಾಡಿಕೊಂಡ್ರು. ನೋಡಿ ಹೇಗೆ ಚೆನ್ನಾಗಿ ಪಟಾಕಿ ಹೊಡಿದ್ರು. ಚೆನ್ನಾಗಿತ್ತು. ತುಂಬ ಜನ ಬಂದಿದ್ದರು ಜನಗಳು. ಫಸ್ಟು ಟಮಟೆನ ಸ್ಟಾರ್ಟ್ ಮಾಡಿದ್ರು. ಟಮಟೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಲ್ಲ, ಫಸ್ಟ್ ಸ್ಟಾರ್ಟಿಂಗು ಚೆನ್ನಾಗಿ ಟಮಟೆ ಬಾರಿಸಿ ಆಮೇಲೆ ಎತ್ತಕ್ಕೆ ರೆಡಿ ಮಾಡ್ತಾರೆ. ಗಣೇಶನಿಗೆ ಪೂಜೆ ಮಾಡಿದ್ರು. ಫಸ್ಟು ಗಣೇಶನಿಗೆ ಪೂಜೆ ಮಾಡಿ ಹಲ್ಲಾಡಿಸಿ ಗಣೇಶನ ಎತ್ತಿದ್ರು. ತುಂಬ ಚೆನ್ನಾಗಿ ಮಕ್ಕಳು ಹುಡುಗರು ಎತ್ತಿದ್ರು. ಚಿಕ್ಕ ಮಕ್ಕಳನ್ನು ಬಿಟ್ಟಿರಲಿಲ್ಲ. ಗೌರಿನೂ ಸಹ ಅಲ್ಲಾಡಿಸಿ ಗಣೇಶನ ಎತ್ತಿದ್ರು. ಎತ್ತಿ ನೀಟಾಗಿ ಟ್ಯಾಕ್ಟ್ರ್ ಮೇಲೆ ಕುಣಿಸಿದ್ರು. ತುಂಬ ಚೆನ್ನಾಗಿತ್ತು ಗಣೇಶ. ನೆಕ್ಸ್ಟ್ ವರ್ಷ ಬರಲಿ, ಹೀಗೆ ತುಂಬ ಚೆನ್ನಾಗಿ ಇರಲಿ ಅಂತ ಹೇಳ್ಕೊಂಡು ಗಣೇಶನ ಎತ್ತಿದ್ರು. ಎಲ್ಲ ಬಂದು ನೋಡಿ ಏನು ಚೆನ್ನಾಗಿ ಎತ್ತಿದ್ರು ಗಣೇಶನ. ಎತ್ತಿ ನೀಟಾಗಿ ಟ್ಯಾಕ್ಟ್ರಲ್ಲಿ ಇಟ್ಟರು. ಟ್ಯಾಕ್ಟ್ರ್ ಇಟ್ಟ ಮೇಲೆ ಟ್ಯಾಕ್ಟ್ರಲ್ಲಿ ಸ್ವಲ್ಪ ಬಿಗಿಯಾಗಿ ಕೂತ್ಕೊಳ್ಳೋಕ್ಕೆ ಕಟ್ಟಿದ್ರು ಸಹ. ನೋಡಿ ಲಾಸ್ಟಲ್ಲಿ ಎಲ್ಲ ಎತ್ಕೊಂಡು ಹೋಗ್ತಾಯಿದ್ರು. ಕರೀತಾಯಿದ್ರು, ಬನ್ನಿ ಬನ್ನಿ ಎತ್ತಕ್ಕೆ ಅಂತ. ಸಾಕು 4 ಜನನೇ ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಮೇಲೆ ಟ್ಯಾಕ್ಟ್ರ್ ಮೇಲೆ ಸ್ವಲ್ಪ ಜನ ಹತ್ತಿದ್ರು. ಇನ್ನು ಸ್ವಲ್ಪ ಜನ ಎತ್ಕೊಂಡೋಗಿ ನೀಟಾಗಿ ಗಣೇಶನ ಕೊಡಿಸಿದ್ರು. ನೋಡಿ ಏನು ಚೆನ್ನಾಗಿ ಎತ್ಕೊಂಡು ಹೋಗ್ತಿರ್ತಾರೆ. ಮಕ್ಕಳು ಸಹ ಜೈ 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 ಅಂತಿದ್ರು ಗಣೇಶನಿಗೆ. ನೋಡಿ ಎಷ್ಟು ನೀಟಾಗಿ ಎತ್ಕೊಂಡು ಟ್ಯಾಕ್ಟ್ರ್ ಒಳಗೆ ಇಟ್ಟು ಅದನ್ನು ನೀಟಾಗಿ ಕಟ್ಟಬೇಕಲ್ವಾ. ಟ್ಯಾಕ್ಟ್ರು ಊರೆಲ್ಲ ಸುತ್ತಲೂ ಬರುತ್ತೆ. ಊರೆಲ್ಲ ಫುಲ್ ಮೆರವಣಿಗೆ ಮಾಡ್ಕೊಂಡು ಹೋಗುತ್ತೆ. ನೋಡಿ ಎಷ್ಟು ನೀಟಾಗಿ ಒಬ್ಬರು ಕಟ್ಟಿದ್ರು ಟ್ಯಾಕ್ಟ್ರಿಗೆ. ಆಮೇಲೆ ಪಟಾಕಿಗಳು ಸ್ಟಾರ್ಟ್ ಮಾಡಿದ್ರು. ಒಂದು ಪಟಾಕಿ ಅಂತೂ ಎಷ್ಟು ಡಮ್ ಅಂತೂ ಬರೀ ಪೇಪರ್ಗಳೇ ಸುತ್ಕೋತು. ಊರು ತುಂಬ ಬರೀ ಪೇಪರ್ಗಳೇ ಆಗೋಯ್ತು. ಹಾಗೆ ಎಲ್ಲ ಪಟಾಕಿ, ಸರ ಪಟಾಕಿ, ಎಲ್ಲ ಥರದ ಪಟಾಕಿಗಳನ್ನೆಲ್ಲ ಹೊಡೆದ್ರು. ಒಂದು ಪಟಾಕಿ ಮಾತ್ರ ಯಾಕೋ ಟುಸ್ ಆಗೋಯ್ತು. ಎಷ್ಟೊತ್ತಂತ ಕಾದರೂ ಡಮ್ ಅನ್ನಲಿಲ್ಲ. ಆಮೇಲೆ ನೆಕ್ಸ್ಟ್ ಬೇರೆ ಪಟಾಕಿಗಳೆಲ್ಲ ಹೊಡೆದ್ರು. ನೋಡಿ ಇದಂತೂ ನನಗೆ ತುಂಬ ಇಷ್ಟ. ಹಳ್ಳಿ ಮರ ಚಿಕ್ಕ ಹುಡುಗಿಯಿಂದನೂ ನಮಗೆ ತುಂಬ ಇಷ್ಟ. ಹಳ್ಳಿ ಮರ, ಸುರ್ಬತ್ತಿ, ಭೂಚಕ್ರ ಅನ್ನೋದೆಲ್ಲ ಪಟಾಕಿಗಳೆಲ್ಲ ತುಂಬ ಇಷ್ಟ. ಅವಾಗೆಲ್ಲ ಚಿಕ್ಕ ಮಕ್ಕಳಲ್ಲಿ ಅದೇ ಜಾಸ್ತಿ. ನೋಡಿ ಇದು ಏನು ಚೆನ್ನಾಗಿದೆ ಪಟಾಕಿ. ಎಲ್ಲ ಥರ ಪಟಾಕಿಗಳು ತಂದಿದ್ರು. ಚೆನ್ನಾಗಿ ಹೊಡೆದ್ಮೇಲೆ ಚೆನ್ನಾಗಿ ಟಮಟೆನೂ ಸಹ ಬಾರಿಸಿದ್ರು. ಈ ಟೈಮಲ್ಲಿ ಅವರು ಟಮಟೆನ ಸ್ವಲ್ಪ ಬಿಸಿ ಮಾಡೋಕ್ಕೆ ಹೋಗಿದ್ರು. ಅದಕ್ಕೋಸ್ಕರ ಒಂದಷ್ಟು ಪಟಾಕಿಗಳೆಲ್ಲ ಹೊಡೆದ್ರು. ತುಂಬ ಚೆನ್ನಾಗಿತ್ತು ಪಟಾಕಿಗಳೆಲ್ಲ ಹೊಡೆದ್ಮೇಲೆ ನೆಕ್ಸ್ಟು ಟಮಟೆಗಳು ಸ್ಟಾರ್ಟ್ ಮಾಡಿ ಚೆನ್ನಾಗಿ ಕುಣಿದ್ರು. ಊರಲ್ಲಿ ಸೂಪರಾಗಿ ಕುಣಿದ್ರು ಹುಡುಗರಂತೂ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ನೋಡಿ ತೋರಿಸ್ತೀನಿ ನಿಮಗೆ. ಮಕ್ಕಳು ಸಹ ಆಡಿದ್ರು. ಒಂದೊಂದು ಬ್ಯಾಚ್ ಮಕ್ಕಳು ಫಸ್ಟ್ 2 ಬ್ಯಾಚ್ ಆಡಿಸ್ರು ಅಷ್ಟೇ. ಆಮೇಲೆ ದೊಡ್ಡವರು ಆಡಿದ್ರು. ನೋಡಿ ಪಟ್ಟಿ ಇದು ಎಲ್ಲ ಊರುಗಳಲ್ಲಿ ಕೊಡ್ತಾರೆ. ನನ್ನ ಮಗನೂ ಕಟ್ಟಿಸ್ಕೊಂಡ ಪಟ್ಟಿನ. ಅವನು ಗಣೇಶನಿಗೆ ನಾನೇ ಹೋಗ್ತೀನಿ ಬಿಡೋಕ್ಕೆ ಅಂತ ತುಂಬ ಹಠ ಮಾಡ್ತಿದ್ದ. ಹೋಗ್ಲಿ ಅಂತ ಕಳಿಸಿದ್ದೆ. ಹೋಗಿದ್ದ. ಗಣೇಶನ ಮುಂದೆನೇ ಕೂತಿದ್ದ. ನೋಡಿ ಅವ್ರ ಚಿಕ್ಕಪ್ಪನ ಹತ್ರ ಕಟ್ಟಿಸ್ಕೊತಾ ಇದ್ದಾನೆ. ಎಲ್ಲ ಹುಡುಗರು ಗೊತ್ತಲ್ಲ, ಹುಡುಗರು ಸಂತೆನೇ ಜಾಸ್ತಿ ಗಣೇಶ ಕುಣಿಸ್ದಾಗ. ಟಮಟೆನ ಸ್ಟಾರ್ಟ್ ಮಾಡಿದ್ರು. ಬ್ಲಾಸ್ಟರ್ ಸಹ ಕಸಿದ್ರು. ತುಂಬ ಚೆನ್ನಾಗಿತ್ತು ಬ್ಲಾಸ್ಟರು. ಫಸ್ಟ್ ಟೈಮ್ ನಮ್ಮ ಊರಲ್ಲಿ ತರಿಸಿದ್ದು ಬ್ಲಾಸ್ಟರ್. ಬೆಂಗಳೂರಲ್ಲಿ ನೋಡ್ತಿದ್ದೆ ನಾನು. ನಮ್ಮೂರಲ್ಲಿ ಫಸ್ಟ್ ಟೈಮ್ ತರಿಸಿದ್ದಾರೆ ಇಷ್ಟು ವರ್ಷದಲ್ಲಿ. ಚೆನ್ನಾಗಿ ಟಮಟೆ ಬಾರಿಸಿದ್ರು ಸಹ. ಡೈಲಾಗ್ಗಳು ಸಹ ಸೂಪರಾಗಿತ್ತು ಡೈಲಾಗ್ಗಳು. ಅದನ್ನು ಸಹ ನಾನು ಹಾಕಿದ್ದೀನಿ, ಕೇಳಿಸ್ಕೊಳ್ಳಿ. ನೋಡಿ ಏನು ಚೆನ್ನಾಗಿದೆ ಬ್ಲಾಸ್ಟರ್. ಊರು ತುಂಬ ಎಲ್ಲ ಬರೀ ಇದಾಗೋಯ್ತು. ಗಣೇಶ ಹಬ್ಬ ಬ್ಲಾಸ್ಟರ್ ಖುಷಿಗೆ ಬೆಳಗ್ಗೆ ಅಷ್ಟೆಲ್ಲ ಅವೆಲ್ಲ ಕಸ ಗುಡಿಸಿ ನಾವೇ ಗುಡಿಸ್ಬೇಕಿತ್ತು. ಆದರೂ ನಾವು ಖುಷಿ, ವರ್ಷಕ್ಕೊಂದ್ಸಲ ಅಲ್ವಾ. ನೋಡಿ ಚಿಕ್ಕ ಮಕ್ಕಳು ಟಮಟೆ ಸೌಂಡ್ಗೆ ಡ್ಯಾನ್ಸ್ ಆಡ್ತಾರೆ. ನನ್ನ ಮಗ ಸ್ವಲ್ಪ ಆಡ್ದ ಅಷ್ಟೇ, ತಿರ್ಗಿ ಆಡೋಕ್ಕೆ ಹೋಗಲಿಲ್ಲ. ಸುಸ್ತಾಗತ್ತೆ ಮಮ್ಮಿ, ಬೇಡ ಡ್ಯಾನ್ಸ್ ಆಡೋದು, ಕೂತ್ಕೋತೀನಿ ಅಂತ ಕೂತ್ಕೊಂಡ ಅವನು. ನೋಡಿ ಎಲ್ಲರೂ ಹೇಗೆ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು ಮಕ್ಕಳು. ಚಿಕ್ಕ ಮಕ್ಕಳು ಚೆನ್ನಾಗಿ ಡ್ಯಾನ್ಸ್ ಆಡೋದು. ದೊಡ್ಡವ್ರಿಗೂ ಆಡ್ತಾರೆ, ಆದರೆ ಚಿಕ್ಕ ಮಕ್ಕಳು ಸಹ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾರಲ್ವಾ. ಟಮಟೆಯವರು ಡೈಲಾಗ್ಗಳು ತುಂಬ ಚೆನ್ನಾಗಿ ಆಡೋದು. ನೋಡಿ ಏನು ಚೆನ್ನಾಗಿದೆ.
ಚೆನ್ನಾಗಿತ್ತಲ್ವ ಡೈಲಾಗು, ತುಂಬ ಚೆನ್ನಾಗಿ. ಆದರೂ ಡೈಲಾಗು ಇನ್ನೂ ತುಂಬ ಡೈಲಾಗ್ಗಳಿದೆ, ಹಾಕ್ತೀನಿ ನಾನು. ಮಕ್ಕಳೆಲ್ಲ ಡ್ಯಾನ್ಸ್ ಆಡಿ ಸುಸ್ತಾರೆ. ನೆಕ್ಸ್ಟ್ ದೊಡ್ಡವರು ಆಡಿದ್ರು, ಸ್ಟಾರ್ಟ್ ಮಾಡಿದ್ರು. ಹಾಗೆ ಅಲ್ಲೇ ಪೂಜೆ ಮಾಡಿಸ್ಕೊಂಡೆ ನಾನು. ಕಾಯಿ ಹಣ್ಣು ತಂದು ಪೂಜೆ ಮಾಡಿಸ್ಕೊಂಡೆ. ಎಲ್ಲರೂ ಮಂಗಳಾರತಿ ತಗೊಳ್ಳಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಗಣೇಶ. ಹಾಗೆ ಮಕ್ಳಿಗೂ ಸಹ ವಿದ್ಯಾ ಬುದ್ಧಿ ಕೊಟ್ಟು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಮಕ್ಕಳಿಗೆ. ದೊಡ್ಡವ್ರಿಗೂ ಸಹ ಒಳ್ಳೇದು ಮಾಡಲಿ ಗಣೇಶ ಅಂತ ಹೇಳ್ತಾ ನೋಡಿ ನೆಕ್ಸ್ಟ್ ಡ್ಯಾನ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬ ಚೆನ್ನಾಗಿ ಆಡಿದ್ರು. ಎಲ್ಲ ಹುಡುಗರು ಸಹ ಗಣೇಶನಿಗೆ ಡ್ಯಾನ್ಸ್ ಆಡಿದ್ರು. ಹಾಗೆ ಪಟಾಕಿಗಳು ಸಹ ಹೊಡ್ಕೊಂಡು ಹಾಗೆ ಗಣೇಶನಿಗೂ ಡ್ಯಾನ್ಸ್ ಆಡ್ಕೊಂಡು ಬಂದರು. ತುಂಬ ಚೆನ್ನಾಗಿ ಮಾಡಿದ್ರು. ದೊಡ್ಡವರು ಆಗಲಿ ಚಿಕ್ಕವರಾಗಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು. ನೋಡಿ ಇವನು ಸಹ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ದ. ಟಮಟೆ ಸೌಂಡಿಗೆ ಸಖತ್ತಾಗಿ ಆಡ್ದ. ಹೂವು ಎಲ್ಲ ಎರಚ್ಕೊಂಡು ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು. ನೋಡಿ ಏನು ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ ಇಬ್ಬರೂ, ತುಂಬ ಚೆನ್ನಾಗಿ ಆಡಿದ್ರು. ಹಾಗೆ ನನ್ನ ಮಗನೂ ಫೋಸ್ ಕೊಟ್ಟ. ಹಾಗೆ ಮೋಸ್ಟ್ ಟ್ರೆಂಡಿಂಗಲ್ಲಿರೋ ಸಾಂಗು ಸಹ ಈ ಟಮಟೆಯವರು ಆಡಿದ್ರು. ನೋಡಿ ಏನು ಚೆನ್ನಾಗಿ ಆಡಿದ್ರು. ತುಂಬ ಚೆನ್ನಾಗಿತ್ತಲ್ಲ ಟ್ರೆಂಡಿಂಗ್ ಸಾಂಗು. ಹೀಗೆ ಡೈಲಾಗ್ಗಳು ತುಂಬ ಡೈಲಾಗ್ಗಳು ಹೇಳಿ ಟಮಟೆ ಬಾರಿಸಿದ್ರು. ತುಂಬ ಚೆನ್ನಾಗಿ ಬಾರಿಸಿದ್ರು. ನೋಡಿ ಏನು ಚೆನ್ನಾಗಿ ಡೈಲಾಗ್ಗಳು ಹಾಡಿದ್ರು. ನನಗೆ ಟಮಟೆ ಅಂದರೆ ತುಂಬ ಇಷ್ಟ. ಡ್ಯಾನ್ಸ್ ಆಡಬೇಕು ಅನಿಸುತ್ತೆ, ಆದರೆ ಪ್ರೆಗ್ನೆಂಟ್ ಆಗಿರೋದ್ರಿಂದ ಹಾಡೋಕ್ಕಾಗಲಿಲ್ಲ. ಲಾಸ್ಟಲ್ಲಿ ಹೋಲಿಯಾ ಸಹ ಆಡಿದ್ರು, ತುಂಬ ಚೆನ್ನಾಗಿ ಆಡಿದ್ರು. ನಮ್ಮೂರಲ್ಲಿ ಅಂಜು ಅಂತ ಒಬ್ಬ ಹುಡುಗ ಇದೆ, ಅವ್ನು ತುಂಬ ಚೆನ್ನಾಗಿ ಆಡಿದ್ರು. ಹೋಲಿಯಾ ತುಂಬ ಚೆನ್ನಾಗಿ ಡ್ಯಾನ್ಸು ಸಹ ಆಡ್ದ. ನೋಡಿ ಏನು ಚೆನ್ನಾಗಿ ಆಡಿದ್ರು. ಆಮೇಲೆ ಗಣೇಶ ಹೊರಡು ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು. ಗಣೇಶ ಇನ್ನೇನು ಹೊಡ್ತು. ಹಾಗೆ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಅಂಜು ನನಗೆ ಅಮ್ಮ ಹೇಳ್ತು ಜಾಸ್ತಿ ಕುಣಿಬೇಡ ಅಂತ ಹೇಳ್ತಾಯಿದ್ರು. ಗಣೇಶನ ವಿಸರ್ಜನೆ ಮಾಡೋಕ್ಕೆ ತೊಗೊಂಡು ಹೋದರು. ಅಲ್ಲೇ ನಮ್ಮ ಊರ ಹತ್ರನೇ ಒಂದು ಕೆರೆ ಇತ್ತು, ಅಲ್ಲೇ ಬಿಟ್ಟರು. ನನ್ನ ಮಗನೂ ಸಹ ಹೋಗಿದ್ದ. ಕೊನೆಗೆ ನನ್ನ ಗಣೇಶನಿಗೆ ನಮಸ್ಕಾರ ಮಾಡಿ ನಾನು ಗಣೇಶನ ಜೊತೆ ನನ್ನ ಮಗನ ಫೋಟೋನು ತೊಗೊಂಡು ಗಣೇಶನಿಗೆ ಮುಂದಿನ ವರ್ಷ ಹೀಗೆ ಖುಷಿಯಾಗಿ ಬಾರಪ್ಪ ಅಂತ ಹೇಳ್ತಾ ನಮಸ್ಕಾರ ಮಾಡಿ ಬಂದೆ. ಹೀಗಿತ್ತು ನಮ್ಮ ಊರಿನ ಗಣೇಶ ಹಬ್ಬದ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.